ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಈ ಒಂದು ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ಸಹ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಂತ ಅಂದರೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಒಂದು ಬಿಗ್ಗೆಸ್ಟ್ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಡೇಟಾ. ಸೊ ಫ್ರೆಂಡ್ಸ್, ನಾವು ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ರೀಲ್ಸ್ ನೋಡುವಾಗ ನಮಗೆ ಬೇಗನೆ ಒಂದು ಡೇಟಾ ಖಾಲಿ ಆಗುವಂಥದ್ದು. ನೀವೇನಾದರೂ 5G ಫೋನ್ನ ಇಟ್ಕೊಂಡಿದ್ರು ಸಹ ನಿಮ್ಗೇನಾಗುತ್ತೆ ಅಂತಂದರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಇನ್ನೂವರೆಗಾದರೂ ಸಹ 5G ಪ್ಲಸ್ಸು ನಿಮಗೆ 5G ಇಂಟರ್ನೆಟ್ಟು ಅವೈಲಬಲ್ ಇರೋಲ್ಲ ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲಿ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಏನಂತಂದರೆ ಇನ್ಸ್ಟಾಗ್ರಾಮಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮ್ನ ಡೇಟಾ ಸೇವರ್ ಸೆಟ್ಟಿಂಗ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ಮಾಡೋದ್ರಿಂದ ನೀವು ಇನ್ಸ್ಟಾಗ್ರಾಮ್ನ ಫ್ರೆಂಡ್ಸ್ ನಾನು ಹೇಳೋದೇ ಬೇಡ ಫ್ರೆಂಡ್ಸ್, ಬೇಕಾದರೆ ನೀವು ಎಕ್ಸ್ಪ್ಲೋರ್ ಮಾಡಿ ನೋಡ್ಬೋದು. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಮೊದಲು ನಿಮಗೆ ಇಂಟರ್ನೆಟ್ ಖಾಲಿ ಆಗೋದಕ್ಕೂ ಮತ್ತು ಇವಾಗ ಈ ಸೆಟ್ಟಿಂಗ್ಸ್ ಮಾಡಿದ್ಮೇಲೆ ಇಂಟರ್ನೆಟ್ ಖಾಲಿ ಆಗೋದಕ್ಕೂ ವ್ಯತ್ಯಾಸವನ್ನು ನೀವೇ ಕಂಡುಹಿಡಿಬೋದು, ನಾನು ಹೇಳಲ್ಲ. ಓಕೆ, ತುಂಬಾ ಇಂಟರ್ನೆಟ್ ಸೇವ್ ಆಗುವಂಥದ್ದು ಅವರೇ ಮೆನ್ಷನ್ ಮಾಡಿದ್ರಲ್ಲಿ ಡೇಟಾ ಸೇವರ್ ಅಂತ. ಓಕೆ, ಅದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಈ ವಿಡಿಯೋಕ್ಕೆ ಫಾರ್ ದ ಫಸ್ಟ್ ಟೈಮ್ ಏನಾದರೂ ಬಂದಿದ್ದರೆ ನಮ್ಮ ಚಾನಲ್ ಹೆಸರು ಬಂದುಬಿಟ್ಟು ಎಮ್ನೂರ್ ಟೆಕ್ ಇನ್ ಕನ್ನಡ ಅಂತ. ಇದುವರೆಗೂ ಆದರೂ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಏನೇ ಒಂದು ಇಷ್ಟ ಆಗದೇ ಇದ್ದರೆ ಇಲ್ಲಿ ಲೈಕ್ನ ಮಾಡಿ, ಮತ್ತು ನೀವು ವಿಡಿಯೋದಲ್ಲಿ ಏನು ಅನಿಸುತ್ತೆ ಅಂತ ಕಮೆಂಟ್ನ ಮಾಡಿ. ಆದಷ್ಟು ನಿಮಗೆ ಏನು ಅನಿಸುತ್ತೆ ಕಮೆಂಟ್ನ ಮಾಡಿ. ಜೊತೆಗೆ ನಿಮ್ಗೆ ಯಾವುದೋ ಒಂದು ಕಂಟೆಂಟ್ ಬೇಕಿದ್ದರೂ ನನಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಸೊ ಫ್ರೆಂಡ್ಸ್, ನಾನು ಇನ್ಸ್ಟಾಗ್ರಾಮ್ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋದ ತಕ್ಷಣ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಪ್ರೊಫೈಲ್ ಇರುತ್ತಲ್ಲ ಫ್ರೆಂಡ್ಸ್, ನಿಮಗೆ ರೈಟ್ ಸೈಡ್ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಆಪ್ಷನ್ಸ್ ಅಂತ ಇರುತ್ತೆ, ಮೇಲ್ಗಡೆ 3 ಡಾಟೆಡ್ ಲೈನ್ ಅಂತ ಹೇಳ್ತೀವಿ ನಾವು ಅದಿರುತ್ತೆ. ನಾವು ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ಓಕೆ, ಆಪ್ಷನ್ಸ್ ಅಂತ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನೀವು ಸ್ಕ್ರೋಲ್ ಡೌನ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಈ ರೀತಿ ಸಿಗುತ್ತೆ. ಓಕೆ, ಇಲ್ಲಿ ಡೇಟಾ ಯೂಸೇಜ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಈ ಒಂದು ಸೆಟ್ಟಿಂಗ್ಸನ್ನು ನೀವು ಕ್ಲಿಕ್ ಮಾಡಬೇಕು ಸಿಂಪಲ್ಲಾಗಿ. ಓಕೆ, ನೀವು ಈ ರೀತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅವರೇ ಮೆನ್ಷನ್ನ ಮಾಡಿದ್ದಾರೆ. ಏನಂತಂದರೆ ಇಲ್ಲಿ ನೋಡ್ತಿರ್ಬೋದು ನೀವು, ಡೇಟಾ ಸೇವರ್ ಅಂತ ಇದೆ ನಿಮಗೆ. ಇಲ್ಲಿ ಪ್ರತಿಯೊಂದು ಸೆಟ್ಟಿಂಗ್ಸ್ ನಾನು ನಿಮಗೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಹಾಗಾಗಿ ಪ್ರತಿಯೊಂದು ನೀವು ಗಮನಿಸಿ. ಓಕೆ, ಇಲ್ಲಿ ಡೇಟಾ ಸೇವರ್ ಅಂತ ಇದೆ. ಇದನ್ನು ಮಾಡೋದ್ರಿಂದ ನಾವು ರೀಲ್ಸ್ ನೋಡುವಾಗ ನಮ್ಮ ಡೇಟಾ ಒಂದು ಏನು ಕನ್ಸ್ಯೂಮ್ ಆಗ್ತಾ ಇರುತ್ತೋ ಈ ಒಂದು ಸೆಟ್ಟಿಂಗ್ಸನ್ನು ನಾವು ಆನ್ ಮಾಡೋದ್ರಿಂದ ನಮ್ಮ ಒಂದು ಡೇಟಾ ಆದಷ್ಟು ಕಡಿಮೆ ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಹೆಸರು ಅವರೇ ಕೊಟ್ಟಿದ್ದಾರೆ ಡೇಟಾ ಸೇವರ್ ಅಂತ. ಹಾಗಾಗಿ ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡಿ ನೋಡಿದೆ, ತುಂಬಾ ಯೂಸ್ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೈ ರೆಸಲ್ಯೂಷನ್ ಮೀಡಿಯಾ ವೈಫೈ ಓನ್ಲಿ ಅಂತ ಇದೆ. ಇದೇನಪ್ಪ ಅಂತಂದರೆ ನಾವು ಹೈ ರೆಸಲ್ಯೂಷನ್ ವಿಡಿಯೋ ನೋಡುವಾಗ ನಮಗೆ ಯಾವ ರೆಸಲ್ಯೂಷನ್ ಅಲ್ಲಿ ಬರಬೇಕಂತಂದರೆ ವಿಡಿಯೋ ಕ್ವಾಲಿಟಿ ಯಾವ ಒಂದು ನಮಗೆ ಕ್ವಾಲಿಟಿ ಬೇಕು ಅಂತ. ಓಕೆ, ನೀವು ಬೇಕಿದ್ರೆ ಇಲ್ಲಿ ನೆವರ್ ಅಂತ ಇಟ್ಕೋಬೋದು, ಬೇಕಿದ್ರೆ ನೋಡುತ್ತಿರ್ಬೋದು. ಇಲ್ಲಿ ನಿಮಗೆ ಬೇಡ ಇದ್ರೆ ಅಂತ ನೆವರ್ ಇಟ್ಕೋಬೋದು. ಇಲ್ಲಿ ವೈಫೈ ಓನ್ಲಿ ಇರುತ್ತೆ. ನಂತರ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇರುತ್ತೆ ನಿಮಗೆ. ಆಲ್ಮೋಸ್ಟ್ ಇಲ್ಲಿ ವೈಫೈ ಓನ್ಲಿ ಅಂತಲೇ ನೀವು ಇಟ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇನ್ನೊಂದು ಆಪ್ಷನ್ ಇದೆ. ಏನಪ್ಪ ಅಂತಂದರೆ ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡೋರಾಗಿದ್ದರೆ ಇಲ್ಲಿ ಒಂದು ಆಪ್ಷನ್ ಇದೆ. ಏನಪ್ಪ ಅಂತಂದರೆ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ. ಇದು ಏನಪ್ಪ ಅಂತಂದರೆ ನೀವು ರೀಲ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಒಂದು ರೀಲು ಒಂದು ಮೀಡಿಯಾ ಕ್ವಾಲಿಟಿಯಿಂದ ಅಪ್ಲೋಡ್ ಆಗಬೇಕಂತ. ಆಲ್ಮೋಸ್ಟ್ ಇದು ಒಂದೇನು ಯೂಸ್ ಆಗಲ್ಲ ಅಂದ್ಕೊತೀನಿ. ಓಕೆ, ಏನಪ್ಪ ಅಂತಂದರೆ ರೀಲ್ಸ್ನ ನೀವು ಅಪ್ಲೋಡ್ ಮಾಡುವಾಗ ನಿಮಗೆ ಇದು ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿಯಿಂದ ಅಪ್ಲೋಡ್ ಆಗ್ಬೇಕಂತ ನಿಮಗೆ ಇದು ಕೇಳ್ತಾ ಇರುತ್ತೆ. ರೀಲ್ಸ್ ನೋಡೋರಿಗೇನು ಅವಶ್ಯಕತೆ ಇರೋಲ್ಲ. ಇದು ನೀವೇನಾದ್ರು ರೀಲ್ಸ್ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ನಿಮಗೆ ತುಂಬ ಅವಶ್ಯಕತೆ ಇರುತ್ತೆ. ನೀವು ಇದನ್ನು ಬೇಕಿದ್ರೆ ಆಫ್ನ ಮಾಡ್ಕೊಳ್ಬೋದು. ಇದಕ್ಕೆ ನಿಮಗೆ ಡೇಟಾ ತುಂಬಾ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಐ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಒಂದು ಇಷ್ಟ ಆಗಿದ್ದರೆ ನಮ್ಮೊಂದು ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದಾರೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.